ವೈಕುಂಠ ಏಕಾದಶಿ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಅಂತೆಯೇ ಚಿಕ್ಕಮಗಳೂರಿನ ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಅಂಗವಾಗಿ ವಿಶೇಷ ಅಲಂಕಾರ, ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು. ಬೆಳಗ್ಗಿನಿಂದಲೇ ನೂರಾರು ಭಕ್ತಾದಿಗಳು ದೇವಾಲಯದಲ್ಲಿ ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದರು. ವೈಕುಂಠ ಏಕಾದಶಿಯಂದು ದೇವರ ದರ್ಶನ ಮಾಡಿದರೆ ಸಾಕ್ಷಾತ್ ವೈಕುಂಠ ದರ್ಶನವೇ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆಯಿಂದ ಭಕ್ತಾದಿಗಳು ಉತ್ತರಾಭಿಮುಖದ ವೈಕುಂಠ ದ್ವಾರದ ಮೂಲಕ ಹಾದು ದರ್ಶನ ಪಡೆಯುತ್ತಿದ್ದಾರೆ ಎಂದು ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ರವರು ತಿಳಿಸಿದರು. ಯಾವುದೇ ಉತ್ಸವಾದಿಗಳು ನಡೆದರೂ ಸಮಾಜಕ್ಕೆ ಸ್ವಾಸ್ಥ್ಯವನ್ನು ಕೊಡ್ತಕ್ಕಂಥದ್ದು ಒಂದು ಬದ್ಧತೆ ಅಂತ ಹೇಳಿದರೆ ಅದಕ್ಕೆ ಹೃದಯದಿಂದ ಸಿದ್ಧತೆ ಇರಬೇಕು, ಸ್ವಚ್ಛತೆ ಅಂಥ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಕನ್ನಡ ಸಂಘ ಸಂಸ್ಥೆಗಳ ಮೂಲಕ ಹೆಣ್ಣು ಮಕ್ಕಳೆಲ್ಲ ಬಂದು ಹುಡುಗರೆಲ್ಲ ಸೇರಿಕೊಂಡು ಇಡೀ ದೇವಾಲಯದ ಪ್ರಾಕಾರವನ್ನು ಸ್ವಚ್ಛತೆ ಮಾಡಿ ರಂಗವಲ್ಲಿಯ ಮೂಲಕ ಚಿತ್ತಾರವನ್ನು ಬಿಡಿಸಿ ತಮ್ಮ ಒಂದು ಭಕ್ತಿಯನ್ನು ಕಲಾತ್ಮಕವಾಗಿ ತೋರಿಸಿಕೊಟ್ಟಿದ್ದಾರೆ. ವೈಕುಂಠ ಏಕಾದಶಿ ಉತ್ಸವದ ಒಂದು ವಿಜೃಂಭಣೆಯ ಉತ್ಸವ ಆಚರಣೆ ಆಗ್ತಾ ಇದೆ. ಇಲ್ಲಿ ಬೆಳಗ್ಗೆಯಿಂದ ಈಗಾಗಲೇ ಸರಿಸುಮಾರು ಒಂದು 4-5 ಸಾವಿರ ಜನ ದರ್ಶನವನ್ನು ಪಡೆದು ರಾಮನಾಮದ ಲೇಖನವನ್ನು ಬರೆದು ಹೋಗ್ತಾ ಇದ್ದಾರೆ. ವೈಕುಂಠ ಏಕಾದಶಿಯ ದಿನ ಯಾರು ಭಗವನ್ ನಾಮ ಸ್ಮರಣೆ ಮಾಡ್ತಾರೋ ಅವರಿಗೆ ವೈಕುಂಠದಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನು ಕೊಡ್ತೀನಿ ಅಂತ ಭಗವಂತ ಆಶ್ವಾಸನೆ ಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ವಿಷ್ಣು ಸಹಸ್ರನಾಮ ಹೇಳುವುದು ಕ್ರಮ. ಆದರೆ ಯಾರಿಗೆ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಸಾಧ್ಯವಿಲ್ವೋ ಅವರಿಗೆ ಪಾರ್ವತಿ ಕೇಳಿ ಈಶ್ವರ ಉಪದೇಶ ಮಾಡಿದ್ದು ರಾಮನಾಮವನ್ನು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವನಾನನೆ ಅಂತ ಹೇಳಿ ನಾಡಿನ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಏನು ವಿಶೇಷ ಅಂದರೆ ನಮ್ಮ ಚಿಕ್ಕಮಗಳೂರಿನ ಹೊರವಲಯದಲ್ಲಿರುವ ಹಿರೇಮಗಳೂರು ದೇವಸ್ಥಾನಕ್ಕೆ ಇವತ್ತು ನಾವು ದರ್ಶನಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿನ ದೇವಸ್ಥಾನದ ಏನು ವಿಶೇಷ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ನೀವು ಸೀತಾಮಾತೆಯನ್ನು ರಾಮದೇವರನ್ನ ಬಲಭಾಗದಲ್ಲಿ ನೋಡಲಿಕ್ಕೆ ಇಲ್ಲಿ ಸಿಗ್ತದೆ. ಇದು ದ್ವಾಪರ ಯುಗದ ಕಾಲದ ದೇವಸ್ಥಾನ ಅಂತ ಇಲ್ಲಿನ ಪುರಾತನ ಮತ್ತು ಇತಿಹಾಸ ಹೇಳುತ್ತೆ. ಶುಭಾಶಯಗಳು. ರಾಜ್ಯದ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ವಿಶೇಷವಾಗಿ ಇವತ್ತು ಹಿರೇಮಗಳೂರು ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ನಾವು ಇವತ್ತಿದ್ದೇವೆ. ಹಿರೇಮಗಳೂರು ಅಂತಕ್ಕಂಥದ್ದು ಇಂದಿನ ರಾಜ ಹಿರಿಯ ಮಗಳನ್ನು ಇಲ್ಲಿಗೆ ಕೊಟ್ಟಂಥದ್ದು, ಚಿಕ್ಕಮಗಳನ್ನ ಚಿಕ್ಕಮಗಳೂರಿಗೆ ಕೊಟ್ಟಕ್ಕಂಥದ್ದು. ಇಂಥ ಪ್ರಸಿದ್ಧವಾದ ಸ್ಥಳದಲ್ಲಿ ಇವತ್ತು ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಗೆ ನಾವು ಆಗಮಿಸಿದ್ದೇವೆ. ಬಾರಿ ವೈಕುಂಠ ಏಕಾದಶಿಯ ಇವತ್ತು ಒಂಥರ ನಾಡ ಹಬ್ಬ ಇದ್ದಂಗೆ ನಮ್ಮ ಚಿಕ್ಕಮಗಳೂರು ಜನತೆಯ ಪ್ರಸಿದ್ಧವಾದಂಥ ಹಿರೇಮಗಳೂರು ಕೋದಂಡರಾಮ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ರಾಮನಿಗೆ ಅಲಂಕಾರವಿದ್ದು ಹಾಗೂ ವೈಕುಂಠ ದ್ವಾರವನ್ನು ತೆರೆದಿದ್ದಾರೆ. ಏಕಾದಶಿಯ 12 ಏಕಾದಶಿ ಬರುತ್ತೆ. ಅದರೊಳಗೆ ಇವತ್ತಿನ ಏಕಾದಶಿ ವ್ರತವು ಪ್ರಸಿದ್ಧವಾದಂಥ ಏಕಾದಶಿಯ ವ್ರತವಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ. ನಾವು ನಿನ್ನೆಯಿಂದಲೂ ಕೂಡ ಹಿರೇಮಗಳೂರು ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಸುಮಾರು ರಾತ್ರಿ 10:30ವರೆಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಂಡ ಭಾಗವಹಿಸಿದ್ವಿ. ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಮಾಡಿ ರಂಗೋಲಿ ಎಲ್ಲ ಬಿಡಿಸಿ ಮತ್ತೆ ಬೆಳಗ್ಗೆ 5:00ವರೆಗೆ ಮತ್ತೆ ನಾವು ಇಲ್ಲಿ ದೇವಸ್ಥಾನದಲ್ಲಿ ಆಗಮಿಸಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ತುಂಬ ಸಂಭ್ರಮಾಚರಣೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು 5 ಗಂಟೆಗೇ ದೇವಸ್ಥಾನದಲ್ಲಿ ಸಾಲಾಗಿ ನಿಂತ್ಕೊಂಡು ಸ್ವಾಮಿಯ ದರ್ಶನವನ್ನು ಮಾಡ್ತಾ ಇದ್ರು. ತುಂಬ ಖುಷಿ ಆಯಿತು. ಇವತ್ತಿನ ಏಕಾದಶಿ ವೈಕುಂಠ ಇದರದ್ದು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಿದೆ ಹಿರೇಮಗಳೂರಲ್ಲಿ. ಅದಕ್ಕೆ ನಮ್ಮ ಕಡೆಯಿಂದ ಶುಭಾಶಯ. ನಾಡಿನ ಜನತೆಗೂ ಸರ್ವ ಜನ ಸುಖಿನೋ ಭವಂತು ಅಂತ ಜಗತ್ತಲ್ಲಿರೋ ಎಲ್ಲ ಜನರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ತುಂಬು ಜೀವನ ಕೊಟ್ಟಿದ್ದೀವಿ. ನಾಡಿನ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು.